ನಿನ್ನ ಜೀವನ ಅನ್ನೋ ಪುಸ್ತಕವನ್ನು ಎಲ್ಲರಿಗೂ ತೆರೆದು ತೋರಿಸಬೇಕಾಗಿಲ್ಲ. ಏಕೆಂದರೆ ನಿನ್ನ ಭಾವನೆ, ವ್ಯಕ್ತಿತ್ವ ಕೆಲವರಿಗೆ ಮಾತ್ರ ಅರ್ಥ ಆಗುತ್ತದೆ. ಜೀವನ ಹರಿಯುವ ನದಿಯಂತೆ. ನೀರು ಒಂದೇ ಕಡೆ ನಿಂತರೆ ಮಲಿನವಾಗುತ್ತದೆ. ಹಾಗೆ ಜೀವನ ಕೂಡ ಬದಲಾವಣೆಗೆ ಸಿದ್ಧವಾಗಿ ಇದ್ದಾಗ ಮಾತ್ರ ಹೊಸ ಜೀವನವನ್ನು ಸ್ವಾಗತಿಸಬಹುದು. ಅದರ ಅರಿವು ನಮಗಿಲ್ಲ ಅಷ್ಟೆ. ಬದಲಾವಣೆಯನ್ನು ಸ್ವೀಕರಿಸಲು ಸಿದ್ಧರಾಗಿ. ಮನಸ್ಸಿರುವ ಒಬ್ಬ ಪುರುಷ ಸ್ತ್ರೀಯನ್ನು ಆಟದ ಬೊಂಬೆಯಾಗಿ ನೋಡುತ್ತಾನೆ. ಅದೇ ಮನಸ್ಸಿರುವ ಪುರುಷ ಸ್ತ್ರೀಯನ್ನು ಪ್ರಾಣ ಇರುವ ದೇವತೆಯಾಗಿ ಭಾವಿಸುತ್ತಾನೆ. ಇಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇದ್ದರೆ ಜಾಗ್ರತೆಯಾಗಿ ನೋಡಿಕೊಳ್ಳಿ. ಪ್ರೀತಿಯಲ್ಲಿ ತಪ್ಪುಗಳನ್ನು ಮಾಡಿ ಪ್ರೀತಿಸಿ ತಪ್ಪು ಮಾಡಿರುವೆ ಎಂದು ಭಾವಿಸುತ್ತಾರೆ. ಆದರೆ ಪ್ರೇಮ ನಿಜವೇ, ಮನುಷ್ಯರೇ ಸುಳ್ಳು. ಸಾಲ ಕೊಟ್ಟಾಗ ನೀನು ಬಹಳ ಒಳ್ಳೆಯ ವ್ಯಕ್ತಿಯಾಗಿ ಕಾಣಿಸುವೆ. ಅದೇ ಹಣವನ್ನು ಹಿಂತಿರುಗಿ ಕೇಳಿದಾಗ ಮಾತ್ರ ಕೆಟ್ಟವನಾಗಿ ಕಾಣಿಸುವೆ. ಹಣದ ವಿಷಯದಲ್ಲಿ ನೀನು ಸ್ವಲ್ಪ ಕಠಿಣವಾಗೇ ಇರು. ಏಕೆಂದರೆ ಹಣ ಮಿತ್ರರಿಗಿಂತಲೂ ಶತ್ರುಗಳನ್ನೇ ಹೆಚ್ಚಾಗಿ ಬೆಳೆಸುತ್ತದೆ. ಬದುಕುವುದಕ್ಕೆ ಧೈರ್ಯವಿದ್ದರೆ ಸಾಕು. ಆದರೆ ಜೀವನದಲ್ಲಿ ಯಶಸ್ವಿಯಾಗಲು ನಿನ್ನ ಮೇಲೆ ನಿನಗೆ ನಂಬಿಕೆ ಇರಬೇಕು. ಜೀವನದಲ್ಲಿ ಸಹನೆ ಮನುಷ್ಯನಿಗೆ ಧೈರ್ಯ ಅಷ್ಟೇ ಅಲ್ಲ, ಯಶಸ್ವಿ ಆಗುವೆ ಅನ್ನೋ ನಂಬಿಕೆಯನ್ನು ಕೊಡುತ್ತದೆ. ದುಃಖವನ್ನು ಮರೆಮಾಡಲು ಹಾಗೆ ಮೀರಿ ಹೋಗುವುದನ್ನು ಕಲಿತರೆ ಅರ್ಧ ಜೀವನ ಅರ್ಥ ಆದ ಹಾಗೆ. ಎಲ್ಲ ಧರ್ಮವನ್ನು ತಿಳಿದ ಕರ್ಣನನ್ನೇ ಈ ಸಮಾಜ ಅಧರ್ಮದ ಕಡೆ ನಿಲ್ಲುವ ಹಾಗೆ ಮಾಡಿದೆ. ಇನ್ನು ನಾವು ಅದಕ್ಕೆ ಈ ಸಮಾಜದೊಂದಿಗೆ ಜಾಗ್ರತೆಯಿಂದ ಇದ್ದಾಗ ನೀನು ಮಾಡುವ ಅನಾವಶ್ಯಕ ವೆಚ್ಚಗಳು ಇಲ್ಲದಿದ್ದಾಗ ನೀನು ಮಾಡುವ ಅವಶ್ಯಕ ಸಾಲಗಳಾಗಿ ಬದಲಾಗುತ್ತವೆ. ಈ ಪ್ರಪಂಚದಲ್ಲಿ ನಾವು ಬದುಕಬೇಕೆಂದರೆ ಒಳ್ಳೆಯತನ ಮತ್ತು ಹಠಮಾರಿತನ ಎರಡೂ ಇರಬೇಕು. ಒಳ್ಳೆಯತನ ಮನುಷ್ಯರ ಮೇಲೆ ಇರಬೇಕು, ಹಠಮಾರಿತನ ಪರಿಸ್ಥಿತಿಗಳ ಮೇಲೆ ಇರಬೇಕು. ಇಷ್ಟಪಡುವುದು ತಪ್ಪಲ್ಲ, ಆದರೆ ನಮ್ಮ ಇಷ್ಟವನ್ನು ಗುರುತಿಸಿದವರ ಮೇಲೆ ಇಷ್ಟವನ್ನು ಬೆಳೆಸಿಕೊಳ್ಳುವುದು ದೊಡ್ಡ ತಪ್ಪು. ಕಡಿಮೆ ಸಮಯದಲ್ಲಿ ಹೆಚ್ಚು ಸಂತೋಷವನ್ನು ಕೊಡುವ ಯಾವುದೇ ಬಾಂಧವ್ಯ ಹೆಚ್ಚು ಸಮಯ ನಿಲ್ಲುವುದಿಲ್ಲ. ನಿನ್ನ ಜೊತೆ ಯಾರೂ ಇರುವುದಿಲ್ಲ, ಇದ್ದ ಹಾಗೆ ನಟಿಸುವರು ಅಷ್ಟೆ. ಒಂದನ್ನು ಮಾತ್ರ ಮರೆಯಬೇಡ, ನಿನ್ನ ಸುತ್ತಲೂ ಎಷ್ಟೇ ಜನರು ಇದ್ದರೂ ಯಾರೂ ನಿನ್ನವರಲ್ಲ. ನಿನಗೆ ನೀನು ಮಾತ್ರವೇ ಸಂಗಾತಿ. ಈ ಒಂದು ಅರಿವಿನಲ್ಲಿ ಶಾಂತಿ ಇದೆ. ನಿನ್ನ ಜೀವನದಲ್ಲಿ ಯಾರೇ ಆಗಲಿ, ಯಾವಾಗ ಬಂದಿರುವರು ಅನ್ನುವುದು ಮುಖ್ಯವಲ್ಲ. ಎಂತಹದೇ ಪರಿಸ್ಥಿತಿಯಲ್ಲೂ ನಿನ್ನೊಂದಿಗೆ ಯಾರು ಇರುವರು ಅನ್ನುವುದು ಮುಖ್ಯ. ಯಾರನ್ನು ಎಷ್ಟು ನಂಬಬೇಕೋ ಅಷ್ಟೇ ನಂಬಿ. ನಮ್ಮವರೇ ಎಂದು ಅತಿಯಾಗಿ ನಂಬಿದರೆ ಮೋಸದ ರುಚಿ ತೋರಿಸಿ ಜೀವನದಲ್ಲಿ ಮೇಲೆ ಏಳದಂತಹ ಪೆಟ್ಟು ಕೊಡುವರು. ಜಾಗ್ರತೆಯಿಂದ ಇರಿ. ಕಾಲವು ಬದಲಾಗಿದೆ ಅಂತ ಹೇಳುತ್ತಿರುತ್ತಾರೆ, ಆದರೆ ಕಾಲವು ಬದಲಾಗಿಲ್ಲ. ಮನುಷ್ಯರ ಮನಸ್ಥಿತಿ ಬದಲಾಗಿದೆ ಅಷ್ಟೆ. ಜೀವನದಲ್ಲಿ ಶಾಂತಿಯಿಂದ ಇರಲು ಈ ಎರಡನ್ನು ಮರೆಯಬೇಕು. ಹಾಗೆ ಈ ಎರಡನ್ನು ಯಾವಾಗಲೂ ನೆನಪಲ್ಲಿರಬೇಕು. ನೀನು ಇತರರಿಗೆ ಮಾಡಿದ ಒಳ್ಳೆಯದನ್ನು ಮರೆಯಬೇಕು, ಇತರರಿಗೆ ಮಾಡಿದ ಒಳ್ಳೆಯದನ್ನು ಅಂಗಿಸಬಾರದು. ಹಾಗೆ ಇತರರು ನಿನಗೆ ಮಾಡಿದ ಕೆಟ್ಟದನ್ನು ಮರೆತು ನಿನ್ನ ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬೇಕೆಂದು ಮುನ್ನಡೆಯಿರಿ. ಇನ್ನು ಯಾವಾಗಲೂ ನೆನಪಲ್ಲಿಡಬೇಕಾದ ಆ ಎರಡು: ಒಂದು, ಈ ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ ಎಂಬುದು ನೆನಪಲ್ಲಿರಬೇಕು. ಅದು ಸಂಪತ್ತಾಗಲಿ, ಅಧಿಕಾರವಾಗಲಿ, ಪ್ರೇಮವಾಗಲಿ, ಬಾಂಧವ್ಯವಾಗಲಿ. ಬದುಕೇ ಶಾಶ್ವತವಲ್ಲದಿದ್ದಾಗ ಬದುಕಲ್ಲಿ ಬರುವ ಇವುಗಳು ಹೇಗೆ ಶಾಶ್ವತ ಹೇಳಿ? ಹಾಗೆ ಈ ಜೀವನದ ಹಿಂದೆ ಒಂದು ಅಗಾಧ ಶಕ್ತಿ ಇದೆ ಎಂದು ನೆನಪಲ್ಲಿರಬೇಕು. ಇಲ್ಲಿ ನನ್ನಿಂದ ಏನೂ ನಡೆಯದು. ಎಲ್ಲ ಶಕ್ತಿಯ ರೂಪ.
ನಾನು ಈ ಪ್ರಕೃತಿಯ ಒಂದು ಭಾಗವಷ್ಟೇ ಎಂದು ಶಕ್ತಿಗೆ ತಲೆಬಾಗಿ ಇರುವುದು. ಯಾವುದೇ ಬಾಂಧವ್ಯದಲ್ಲಿ ಅರ್ಥ ಮಾಡಿಕೊಳ್ಳದಂತಹ ಕುರುಡುತನದ ಮುಂದೆ ಎಂತಹದ ಕನ್ನಡಿ ಇಟ್ಟರೂ ವ್ಯರ್ಥವೇ ಅಲ್ಲವೇ? ಹಣ ಮತ್ತು ಸ್ವಾರ್ಥಕ್ಕೆ ತಲೆಬಾಗುವ ಮನುಷ್ಯರನ್ನು ಪ್ರೇಮದಿಂದ ಗೆಲ್ಲಲು ಸಾಧ್ಯವೇ? ನೀವೇ ಯೋಚಿಸಿ. ಈ ಕಾಲದಲ್ಲಿ ಒಬ್ಬ ಮನುಷ್ಯ ಇತರರೊಂದಿಗೆ ಮಾತನಾಡಲು ಎರಡೇ ಕಾರಣಗಳು. ಒಂದು ಅಗತ್ಯತೆ ಮತ್ತು ಇನ್ನೊಂದು ಕಾಲಹರಣ. ಪ್ರತಿಯೊಬ್ಬ ಮನುಷ್ಯನು ಹೊರಗೆ ಕಾಣದಿರುವ ಭಾರವನ್ನು ಮನಸ್ಸಲ್ಲಿ ಕೋರುತ್ತಿರುತ್ತಾನೆ. ಆ ಭಾರದ ಹೆಸರೇ ನೆನಪು. ಯಾವುದೋ ಒಂದು ನೆನಪು ಅವರನ್ನು ಕಾಡುತ್ತಿರುತ್ತದೆ. ನಾನು ಮಾಡಬಲ್ಲೆ ಅನ್ನೋ ನಂಬಿಕೆ ನಿನ್ನಲ್ಲಿ ಇದ್ದರೆ ಹೇಗೆ ಮಾಡಬೇಕು ಅನ್ನೋ ಮಾರ್ಗ ಅದೇ ತೋರಿಸುತ್ತದೆ. ಧೈರ್ಯವಾಗಿ ಹೆಜ್ಜೆ ಹಾಕು. ಪ್ರತಿ ಪರಿಸ್ಥಿತಿಯೂ ನಿನಗೆ ಸಹಕರಿಸುತ್ತದೆ. ನಮ್ಮ ಜೀವನದಲ್ಲಿ ನಾವು ಮಾಡುವ ಅತಿ ದೊಡ್ಡ ತಪ್ಪು ಯಾವುದು ಗೊತ್ತೇ? ನಾವೆಂದರೆ ಲೆಕ್ಕವೇ ಇಲ್ಲದವರನ್ನು ಲೆಕ್ಕವಿಲ್ಲದಷ್ಟು ಇಷ್ಟಪಡುವುದು. ಜೀವನದಲ್ಲಿ ಏನನ್ನಾದರೂ ಕಳೆದುಕೊಂಡರೂ ಹೆಚ್ಚಾಗಿ ದುಃಖ ಪಡಬೇಡ. ಏಕೆಂದರೆ ಹೇಗಾದರೆ ಒಂದು ಮರದ ಎಲೆಗಳು ಒಣಗಿ ಉದುರಿ ಹೋದರೂ ಮತ್ತೆ ಹೇಗೆ ಚಿಗುರುತ್ತದೆಯೋ ಹಾಗೆ ಜೀವನ ಕೂಡ ಹೊಸತನದೊಂದಿಗೆ ರೂಪುಗೊಳ್ಳುತ್ತದೆ. ಧೈರ್ಯವಾಗಿ ಇರಿ. ಜೀವನದಲ್ಲಿ ನಿಮ್ಮ ಮೇಲೆ ಕೋಪಗೊಂಡು ನಿಮ್ಮನ್ನು ಬಿಟ್ಟು ಹೋದವರು ಮತ್ತೆ ಮರಳಿ ಬರಬಹುದೇನು? ಆದರೆ ನಿಮ್ಮನ್ನು ನಂಬಿಸಿ ವಂಚಿಸಿ ಬಿಟ್ಟು ಹೋದವರು ಮತ್ತೆಂದೂ ಮರಳಿ ಬರುವುದಿಲ್ಲ. ಈ ಸಮಾಜದಲ್ಲಿ ಸತ್ತ ಮೇಲೆ ಶವಕ್ಕೆ ಬೆಂಕಿ ಹಚ್ಚುವವರಿಗಿಂತ ಬದುಕಿದ್ದಾಗಲೇ ಮನಸ್ಸಿಗೆ ಬೆಂಕಿ ಹಚ್ಚುವವರೇ ಹೆಚ್ಚು ಅನ್ನುವುದನ್ನು ಅಲ್ಲಗಳೆಯಬಲ್ಲಿರ? ನಿನಗೆ ದುಃಖ ಕೊಡುವ ಪರಿಸ್ಥಿತಿಗಳೇ ಅಷ್ಟೊಂದು ಕಠಿಣವಾಗಿ ಇದ್ದಾಗ ಅವುಗಳನ್ನು ಎದುರಿಸುವ ನೀನು ಇನ್ನೆಷ್ಟು ಕಠಿಣವಾಗಿ ಇರಬೇಕು ಎಂದು ಯೋಚಿಸು. ಮನಸ್ಸನ್ನು ಗಟ್ಟಿಗೊಳಿಸು. ಧೈರ್ಯವಾಗಿ ಇರು. ಆತ್ಮಾಭಿಮಾನ ಇರುವವರು ಹಸಿವನ್ನಾದರೂ ಸಹಿಸಿಕೊಳ್ಳಬಲ್ಲ. ಆದರೆ ಅವಮಾನವನ್ನು ಮಾತ್ರ ಯಾವುದೇ ಪರಿಸ್ಥಿತಿಯಲ್ಲಿ ಸಹಿಸಲಾರರು. ಅರ್ಥ ಮಾಡಿಕೊಳ್ಳುವ ಮನಸ್ಸಿಗಾಗಿ ಪ್ರಪಂಚವೆಲ್ಲ ಹುಡುಕುತ್ತಿರುತ್ತೇವೆ. ಆದರೆ ಹುಡುಕುವ ಭರದಲ್ಲಿ ನಮ್ಮನ್ನು ನಾವೇ ಮರೆಯುತ್ತಿರುತ್ತೇವೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.